ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಹೊಸ ಹೊಸ ಆಲೋಚನೆಗಳ ಬಗ್ಗೆ ಕುತೂಹಲ ಇರುತ್ತೆ. ಯಾವ ಆಲೋಚನೆಯನ್ನು ಮಾಡಿದರೆ ಅದರಿಂದ ನನಗೆ ಏನು ಆಗಬಹುದು, ಒಳಿತು ಕೆಡಕು, ಅಥವಾ ವಿಶೇಷವಾಗಿ ಏನನ್ನು ನಾನು ಗ್ರಹಿಸಬಹುದು, ಸ್ವೀಕರಿಸಬಹುದು, ಲಾಭವನ್ನು ಪಡಿಬಹುದು, ಹೀಗೆ ಹಲವು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು. ಆದರೆ ಇದರ ಜೊತೆಯಲ್ಲಿ ಅಪರಿಚಿತರಿಂದ ಅಥವಾ ಹೊರಗಿನವರಿಂದ ಮೋಸ ಹೋಗೋದಕ್ಕೆ ಸಾಧ್ಯತೆಗಳೇ ಹೆಚ್ಚಾಗಿದೆ. ಯಾರೋ ಏನೋ ನಿಮಗೆ ಕುತೂಹಲ ಇರತಕ್ಕಂತಹ ವಿಚಾರಗಳನ್ನು ಹೇಳ್ತಾರೆ, ನಿಮ್ಮ ಮನಸ್ಸು ಅದರಲ್ಲಿ ಮಗ್ನವಾಗುತ್ತೆ. ಆ ಸಮಯವನ್ನು ನೋಡಿ ನಿಮ್ಮ ದೌರ್ಬಲ್ಯವನ್ನು ತಿಳಿದು ಮೋಸ ಮಾಡಲಿಕ್ಕೆ ಅವಕಾಶಗಳೇ ಇರುತ್ತೆ. ಇದನ್ನು ಎಲ್ಲರಿಗೂ ಆಗಿಬಿಡುತ್ತೆ ಅನ್ನುವಂಥದ್ದಲ್ಲ. ಯಾರು ಎಚ್ಚರ ತಪ್ಪತಕ್ಕಂಥದ್ದಿದೆ ಅಂಥವರಿಗೆ ಈ ರೀತಿಯ ವಂಚನೆ, ಮೋಸ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಸಂಗಾತಿಯ ಜೊತೆಯಲ್ಲಿ ನಿಮಗೆ ಕೋಪ ಇರತಕ್ಕಂತಹದ್ದು, ಪರಸ್ಪರವಾಗಿ ಗಂಡ ಹೆಂಡತಿಯ ಮೇಲೆ, ಹೆಂಡತಿ ಗಂಡನ ಮೇಲೆ ಕೋಪವನ್ನು ಮಾಡಿಕೊಳ್ತಕ್ಕಂಥದ್ದು, ಪ್ರಿಯಕರ ಪ್ರಿಯತಮೆ ಇಬ್ಬರ ಮಧ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಏನೋ ಬೇಸರ, ಕೋಪಗಳು ಇರತಕ್ಕಂಥದ್ದಾಗತ್ತೆ. ಸಂಬಂಧಿಕರ ವಿಚಾರವನ್ನು ಕುರಿತು ದುಃಖವಾಗುತ್ತೆ. ಅಂದರೆ ನಮ್ಮ ಬಂಧುಗಳು ನಮಗೆ ಸಹಕರಿಸಲಿಲ್ಲ, ನಮ್ಮ ಕಷ್ಟಕ್ಕೆ ಆಗಲಿಲ್ಲ, ನಮ್ಮ ಯಾವುದೇ ರೀತಿಯ ತೊಂದರೆಗಳಿಗೆ ಅವರು ಏನೂ ಸ್ಪಂದಿಸಲಿಲ್ಲ ಅಂತಕ್ಕಂತಹ ಬೇಸರ, ದುಃಖ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದಾಗತ್ತೆ. ಸಂಬಂಧಿಕರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸೋದಿಲ್ಲ. ಕಣ್ಣ ದೃಷ್ಟಿ ಆಗಿದೆ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ನಿಮ್ಮ ಅಭ್ಯುದಯವನ್ನು ಅವರು ಸಹಿಸೋದಿಲ್ಲ. ನೀವು ಏನೋ ಕಷ್ಟಪಟ್ಟು ಮೇಲೆ ಬಂದಿರ್ತೀರಿ ಅಥವಾ ಒಂದಷ್ಟು ಸಂಪಾದನೆಯನ್ನು ಮಾಡಿರ್ತೀರಿ, ಆಸ್ತಿಯನ್ನು ಅಥವಾ ವಾಹನವನ್ನು ನೀವು ಮುಂದಾಗಿ ಮಾಡಿಕೊಂಡಿರ್ತೀರಿ. ಆದರೆ ಅದನ್ನು ನೋಡಿದಂತಹ ಬಂಧುಗಳು, ಸ್ನೇಹಿತರು ಅದನ್ನು ಸಹಿಸೋದಿಲ್ಲ. ನಾವು ಹೀಗಾಗಲಿಲ್ವಲ್ಲ ಅನ್ನುವಂತಹ ಒಂದು ಹೊಟ್ಟೆಯ ಕಿಚ್ಚು ಅವರಲ್ಲಿ ಇರಬಹುದು ಅನ್ನುವಂಥದ್ದು. ಅದು ಕೆಟ್ಟ ದೃಷ್ಟಿಯಾಗಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಪ್ರತ್ಯಂಗಿರಾ ದೇವಿಯನ್ನು ಉಪಾಸನೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮಗಿರತಕ್ಕಂತಹ ಯಾವ ದೃಷ್ಟಿದೋಷ ಇದೆ ಅದು ನಿವೃತ್ತಿಯಾಗಲಿ, ಶುಭವ. ವೃಷಭರಾಶಿ, ಈ ದಿವಸ ಕೆಲಸದ ಒತ್ತಡ ಬಹಳ ಕಡಿಮೆ ಇರುತ್ತೆ. ಹಾಗಂತ ಆಲಸ್ಯಕ್ಕೆ ಜಾರುವಂಥದ್ದು ಬೇಡ. ಏನೂ ಕೆಲಸ ಇಲ್ಲ, ಸಮಯವನ್ನು ಕಳೆದು ಬಿಡ್ತೀನಿ ಅಂತಕ್ಕಂತಹ ಮನೋಭಾವ ಬೇಡ. ಅವಕಾಶ ಇದೆ, ಬೇರೆ ಅನುಕೂಲವಾಗ್ತಕ್ಕಂತಹ ಕೆಲಸದಲ್ಲಿ ನೀವು ಉತ್ಸುಕರಾಗಿ ಸಮಾಜಕ್ಕೇನಾದರೂ ಒಳ್ಳೆಯತನ್ನ ಮಾಡಬೇಕು ಅಂತಕ್ಕಂತಹ ಮನೋಭಾವದಲ್ಲಿ ನೀವಿರಿ. ಅಥವಾ ಯಾರಿಗೆ ನಿಮ್ಮ ಸಲಹೆ, ಸೂಚನೆ, ಮಾರ್ಗದರ್ಶನ, ಮಾತು ಅಗತ್ಯತೆ ಇದೆಯೋ ಅಂಥವರಿಗೆ ಸೂಕ್ತವಾದಂತಹ ಸಲಹೆಯನ್ನು ಕೊಡಿ, ಒಳ್ಳೆಯ ಕಾರ್ಯವನ್ನು ಮಾಡಿ, ಅಥವಾ ಉತ್ತಮವಾದಂತಹ ಸಾಧಕರ ಲೇಖನಗಳನ್ನು ಓದಿ ಅವರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ, ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿ. ಹೀಗೆ ಹಲವು ದೃಷ್ಟಿಕೋನಗಳಿಂದ ನಿಮ್ಮ ಸಮಯವನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ವಿನಿಯೋಗ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು. ಮನೆ ಕಟ್ಟತಕ್ಕಂತಹ, ಮನೆ ಖರೀದಿ ಮಾಡ್ತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ನಿರ್ಧಾರ ಮಾಡಿದರೆ ಅದು ನಿಮಗೆ ಯಶಸ್ಸಿಗೆ ದಾರಿಯಾಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗ್ತಕ್ಕಂತಹ ದಿವಸ ಇದು. ನಿಮಗೆ ಪರಿವರ್ತನೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ವಿದ್ಯಾ ಕ್ಷೇತ್ರಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಅನುಕೂಲವಾಗ್ತಕ್ಕಂತಹ ಯಾವುದೋ ಒಂದು ಉತ್ತಮವಾದಂತಹ ಮಾರ್ಗ, ಸರಿಯಾದಂತಹ ತರಬೇತಿಯ ಒಂದು ಸ್ಥಾನ, ಇವೆಲ್ಲವೂ ಕೂಡ ಅನಾಯಾಸವಾಗಿ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಆ ವಿಷಯದಲ್ಲಿ ನಿಮ್ಮ ಪ್ರಯತ್ನ ಇದ್ದರೆ ಇನ್ನಷ್ಟು ಮತ್ತಷ್ಟನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯ ವಿದ್ಯೆಯನ್ನು ಓದಬೇಕು ಅಥವಾ ಈಗಾಗಲೇ ವೈದ್ಯ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥವ್ರಿಗೆ ವಿಶೇಷವಾದಂತಹ ದಿವಸ ಅದು. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪರಿಣಿತಿಯನ್ನು, ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ನೀವು ಎಲ್ಲ ಎದುರಿಸ್ತಾ ಇರತಕ್ಕಂತಹ ಸವಾಲುಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ತಿರುವು, ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು. ಹಲವಾರು ವಿಷಯಗಳಲ್ಲಿ ಗೊಂದಲಗಳಿರುತ್ತೆ, ಸವಾಲುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಅದಕ್ಕೆಲ್ಲ ಪರಿಹಾರ ಅಗತ್ಯ ಅಂತ ಹೇಳಿ ನೀವು ಅಂದುಕೊಂಡಿದ್ದರೆ ಅದಕ್ಕೆಲ್ಲ ನಿಮಗೆ ಉತ್ತಮವಾದಂತಹ ಒಂದು ಮಾರ್ಗ ಈ ದಿವಸ ಸೂಚ್ಯವಾಗುತ್ತೆ ಎನ್ನುವಂತಹ ಅರ್ಥ.
ವಿಶೇಷವಾಗಿ ವಿದ್ಯಾರ್ಥಿಗಳು ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬತಕ್ಕಂತಹ ಪ್ರಾರ್ಥನೆ ಇರಲಿ. ವಿದ್ಯಾ ಪ್ರತಿಬಂಧಕವಾದಂತಹ ದೋಷಗಳು ಏನೇ ಇದ್ದರೂ ಕೂಡ ಅದೆಲ್ಲ ನಿವೃತ್ತಿಯಾಗಿ ಉತ್ತಮವಾದಂತಹ ವಿದ್ಯೆ ಪ್ರಾಪ್ತವಾಗಲಿ. ಶುಭವಾಗಿ. ಮಿಥುನ ರಾಶಿ, ತಾಯಿಯವರ ಆರೋಗ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಏರುಪೇರು ಆಗ್ತಕ್ಕಂಥದ್ದು ತುಂಬ ಆತಂಕಕ್ಕೆ ಒಳಗಾಗುವ ಹಾಗೆ ಮಾಡುತ್ತೆ. ನಿಮ್ಮ ಆತಂಕ ಕೋಪವಾಗಬಹುದು, ಕೋಪದಿಂದ ಮನೆಯಲ್ಲಿ ಅನರ್ಥವಾಗ್ಬೋದು, ಅಥವಾ ಮಾತುಕತೆಗಳು, ಮನಸ್ತಾಪಗಳು, ಜಗಳ ಇವೆಲ್ಲದಕ್ಕೂ ಕೂಡ ಅವಕಾಶ ಆಗ್ತಕ್ಕಂಥದ್ದು. ದಂಪತಿಗಳಲ್ಲಿ ವೈಮನಸ್ಯ ಮೂಡ್ತಕ್ಕಂಥದ್ದು. ನೀವು ನಿಮಗಿರತಕ್ಕಂತಹ ಆತಂಕವನ್ನು ಕೋಪದ ಮುಖಾಂತರ ಹೊರಹಾಕ್ತೀರಿ. ಮನೆಯಲ್ಲಿ ಯಾಕೆ ಇವರಿಗೆ ಹೀಗಾಗಿದೆ ಅಂತ ಹೇಳಿ ಅವರು ಆಲೋಚನೆ ಮಾಡ್ತಕ್ಕಂಥದ್ದಾಗತ್ತೆ. ಬುದ್ಧಿವಂತರಾದವರು ಮೌನಕ್ಕೆ ಶರಣ ಹೋಗ್ತಾರೆ. ಇನ್ನು ಕೆಲವರು ಗಟ್ಟಿಯಾಗಿ ಕೂಗಾಟವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಹೀಗೆ ಯಾವುದೇ ಆದರೂ ಕೂಡ ಒಟ್ಟು ಮನೆಯಲ್ಲಿಯ ವಾತಾವರಣ ಕೆಟ್ಟು ಹೋಗುತ್ತೆ, ಅಶಾಂತಿಯಲ್ಲಿ ನೆಲೆಸುತ್ತೆ ಅನ್ನುವಂಥದ್ದು ತಿಳಿಬೇಕಾಗತ್ತೆ. ಗಂಡ ಹೆಂಡತಿ ಇಬ್ಬರದ್ದೂ ಕೂಡ ಒಂದೇ ನಕ್ಷತ್ರ, ಒಂದೇ ರಾಶಿ ಆಗಿದ್ರಂತೂ ಕೂಡ ಪರಸ್ಪರವಾಗಿ ಮತ್ತೆ ಮತ್ತೆ ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಬೇರೆಯಾಗುವಂತಹ ಸೂಚನೆಗಳೂ ಇರುತ್ತೆ. ಜಾತಕದಲ್ಲಿ ಈ ವಿಷಯ ಪ್ರಬಲವಾಗಿದ್ದರೆ ಗಂಡ ಹೆಂಡತಿ ಬೇರೆಯಾಗುವಂತಹ ಸಾಧ್ಯತೆಗಳೂ ಇರುತ್ತೆ. ವಿಚ್ಛೇದನದವರೆಗೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದನ್ನು ಏಕನಕ್ಷತ್ರ ಏಕರಾಶಿ ಅಂತ ಹೇಳ್ತೀವಿ. ಅದನ್ನು ದೋಷ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರ ತೀರ್ಮಾನ ಮಾಡುತ್ತೆ. ಏಕನಕ್ಷತ್ರ ಜನನ ಶಾಂತಿ, ಅಥವಾ ಏಕನಕ್ಷತ್ರದವರು ಶಾಸ್ತ್ರಕ್ಕೆ ಜ್ಯೋತಿಷಕ್ಕೆ ವಿರುದ್ಧವಾಗಿ ವಿವಾಹವನ್ನು ಮಾಡಿಕೊಂಡಿದ್ದಾಗ ಅದಕ್ಕೆ ಪರಿಹಾರ ಅಗತ್ಯ ಅಂತ ಹೇಳಿ ಶಾಸ್ತ್ರ ಆದೇಶ ಮಾಡುತ್ತೆ. ಮಾಂಗಲ್ಯಮೂರ್ತಿ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರವನ್ನು ಶ್ರವಣ ಮಾಡಿ, ಅಥವಾ ಬೇರೆಯವರಿಂದ ಪಾರಾಯಣವನ್ನು ಮಾಡಿಸಿ ದಾಂಪತ್ಯದಲ್ಲಿರ್ತಕ್ಕಂತಹ ಬಿರುಕು ದೂರವಾಗಲಿ, ಅನ್ಯೋನ್ಯತೆ ಪ್ರಾಪ್ತವಾಗಲಿ ಅಂತಕ್ಕಂತಹ ಸತ್ಸಂಕಲ್ಪ ನಿಮ್ಮದಾಗಿರಲಿ. ಇದರ ಜೊತೆಯಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿ ಹೊಂದಾಣಿಕೆ ಇರಲಿ ಅಂತಕ್ಕಂತಹ ಸೂಚನೆ ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ನಿಮ್ಮಲ್ಲಿ ನಿಮ್ಮ ಹಣ ಬಹಳ ಸುಭದ್ರವಾಗಿ ಉಳಿಬೇಕು ಅಂತಕ್ಕಂತಹ ಉದ್ದೇಶದಿಂದ ಯಾವುದೇ ರೀತಿಯ ಹಣವನ್ನು ಹೂಡಿಕೆ ಮಾಡಬೇಡಿ. ಆಗ ಯಾವ ಮೋಸ, ವಂಚನೆ ಇತ್ಯಾದಿಗಳಿಗೆ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಖರ್ಚು ಹೆಚ್ಚಾಗತ್ತೆ. ಮನಸ್ಸಿಗೆ ಅತೃಪ್ತಿಯೇ ಹೆಚ್ಚು. ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಆಯಿತು, ನಾನು ಹಣವನ್ನು ಖರ್ಚು ಮಾಡಿದೆ, ಏನು ನಾನು ಗಳಿಸಬೇಕಾಗಿತ್ತೋ, ಯಾವುದನ್ನು ಪಡಿಬೇಕಾಗಿತ್ತೋ ಅದನ್ನು ಪಡ್ಕೊಂಡೆ ಅನ್ನುವಂಥದ್ದಿದ್ದರೆ ಒಂದು ರೀತಿಯಲ್ಲಿ ಹೌದು, ಹಣವೂ ಖರ್ಚಾಗ್ತಾ ಇದೆ, ಆದರೆ ಮಾನಸಿಕವಾಗಿಯೂ ಕೂಡ ಸಮಾಧಾನ, ನೆಮ್ಮದಿ ಅಂತಕ್ಕಂಥದ್ದು ಇಲ್ಲ ಅಂತಾದರೆ ಏನು ಪ್ರಯೋಜನ ಏನು ಅನ್ನುವಂಥದ್ದಾಗತ್ತೆ. ಯಾವುದೇ ರೀತಿಯ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಬೇಡಿ. ಅದು ನಿಮಗೆ ಅಷ್ಟು ಸಮಯದ ದೃಷ್ಟಿಯಿಂದ ಒಳ್ಳೆಯದಲ್ಲ, ಗ್ರಹಗತಿಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಹಣವನ್ನು ಖರ್ಚು ಮಾಡಿ ಮನಸ್ಸಿಗೆ ತೃಪ್ತಿ ಸಿಕ್ಕಲಿಲ್ಲ, ಸಮಾಧಾನ ಆಗಲಿಲ್ಲ ಅಂತಾದರೆ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರದೇ ಇರತಕ್ಕಂಥದ್ದು. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂತಹ ಸನ್ನಿವೇಶಗಳು ಒದಗುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಆದಾಗ ಈ ರೀತಿದೆಲ್ಲವುದೂ ಕೂಡ ಆಗುತ್ತೆ. ನಾನೇನು ತಪ್ಪು ಮಾಡಿಲ್ಲ, ನನ್ನಿಂದ ಆ ರೀತಿಯ ಆಲೋಚನೆಗಳಿಲ್ಲ, ಹೀಗೆಲ್ಲ ಕೆಲವರು ವಾದವನ್ನು ಮಾಡುವಂಥದ್ದಿದೆ. ಆದರೆ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದರೆ ನೀವು ಸುಮ್ಮನೆ ಕೂತಿದ್ರೂ ಕೂಡ ಅದು ನಡೆಯುವಂಥದ್ದು ನಡೆದೇ ತೀರುತ್ತೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ನಿಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಪರೀಕ್ಷೆ ಮಾಡಿಕೊಳ್ಳಿ. ನಂತರದಲ್ಲಿ ನಿಮ್ಮ ಯಾವ ಸ್ಥಾನ, ಮಾನ, ಗೌರವವನ್ನು ಪಡೀಬೇಕು ಅದನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ತಾಳ್ಮೆ ಇರಲಿ. ನಿಮಗೆ ಯಾವಾಗ ಒಂದು ವಿಷಯದಲ್ಲಿ ಅತ್ಯುನ್ನತವಾದಂತಹ ಸಾಮರ್ಥ್ಯ ಇದೆಯೋ ಅದಕ್ಕೆ ತಕ್ಕ ಗೌರವ ಸಂದಾಯ ಆಗಲೇಬೇಕು. ಆಗ ನಿಮ್ಮ ಪ್ರಯತ್ನ ಸಫಲತೆಯನ್ನು ಕಾಣುತ್ತೆ. ತಾಳ್ಮೆ ಇರಬೇಕು. ಯಾವುದೋ ಒಂದು ಸ್ಥಾನಮಾನವನ್ನು ನಮಗೆ ನಿಧಾನವಾಗಿ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿದ್ದೂ ಕೂಡ ಇಲ್ಲ ನನಗೇ ಮೊದಲು ಬರಬೇಕು ಅಂತಕ್ಕಂತಹ ಹೋರಾಟ ಏನಿದೆ ಅದು ನಿಮಗೆ ಅವಮಾನವನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಸ್ಥಾನಮಾನಕ್ಕೆ ಚ್ಯುತಿಯನ್ನು ತರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಆ ದೇವಿಯ ಅನುಗ್ರಹದಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯಾವ ಒಂದು
ಆಲೋಚನೆ ಇದೆ ಅಥವಾ ಆತಂಕ ಇದೆ ಅಥವಾ ಭಯಪೂರಿತವಾದಂತಹ ಒಂದು ಸನ್ನಿವೇಶ ಇದೆ, ಅದು ದೂರವಾಗಲಿ, ಶುಭವಾಗಲಿ.